ಹಾಯ್, ನನ್ನ ಸಬ್ಸ್ಕ್ರೈಬ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ರಿಯಲ್ಮಿ 9 ಸೀರೀಸ್ನ ಮೊದಲ ಸ್ಮಾರ್ಟ್ಫೋನ್ ಇವತ್ತು ಲಾಂಚ್ ಆಗ್ತಾ ಇರುವಂಥದ್ದು ರಿಯಲ್ಮಿ 9i. ಗಮನಿಸ್ತಾ ಇದ್ರೆ ಈ ಒಂದು ಸ್ಮಾರ್ಟ್ಫೋನ್ ಆಲ್ರೆಡಿ ನನ್ನ ಹತ್ರ ಇರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನ್ನಿಸ್ತಂಗೆ ಈ ಒಂದು ಸ್ಮಾರ್ಟ್ಫೋನ್ನ ಬೇಸಿಕ್ ವೇರಿಯಂಟ್ ಸುಮಾರು 14-15 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಆ ಪ್ರೈಸ್ ರೇಂಜ್ಗೆ 14 ಸಾವಿರ ಕೊಡುವಂಥದ್ದು ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಇದರಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದರೆ ಒಂದು ಫೋನ್ನ ಬಾಕ್ಸಿಂಗ್ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಡಿಸೈನ್ನ ಸ್ವಲ್ಪ ಚೇಂಜ್ ಮಾಡೋರೆ ಕಳೆದ ಸೀರೀಸಿಗೆ ಕಂಪೇರ್ ಮಾಡಿದ್ರೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗ್ತದೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಮ್ 14,000-15,000 ಪ್ರೈಸ್ ರೇಂಜಿಗೆ ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ 33 ವ್ಯಾಟ್ ಅಂತ ಅಂದರೆ. ಮತ್ತು ಈ ಒಂದು ಬಾಕ್ಸ್ ಒಳಗೆ ನಿಮಗೆ USB Type-C ಡಾಟಾ ಕೇಬಲ್ ಕೂಡ ಸಿಗ್ತಾ ಇರುವಂಥದ್ದು. Type-A Type-C ಒಂದು ಒಳ್ಳೆಯ ವಿಷಯ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಆಗಲೇ ನನಗೆ ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು ಆಯಿತಾ. ಇಷ್ಟು ಒಳ್ಳೆಯ ಲುಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಈ ಒಂದು ಫೋನ್ ಒಂದು ಲೆವೆಲ್ಗೆ ತಿನ್ನಾಗಿರುವಂಥದ್ದು. 8.4 mm ಥಿಕ್ನೆಸ್ ಮತ್ತು 190 ಗ್ರಾಮ್ನ ವೆಯ್ಟನ್ನು ಹೊಂದಿರುವಂಥದ್ದು. ಹೆವಿ ಅಂದರೆ ಹೆವಿ, ಜಾಸ್ತಿ ವೆಯ್ಟು ಅನ್ನಲ್ಲ, ಹೆವಿ ಕಡಿಮೆ ವೆಯ್ಟು ಅನ್ನಲ್ಲ, ಡೀಸೆಂಟ್ ಆಗಿರುವಂಥದ್ದು. ಕೈಗೆ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಈ ಒಂದು ಫೋನ್ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಸ್ಕ್ರೀನ್ ಗಾರ್ಡ್ ಅವರು ಹಾಕೋರೆ, ಒಂದು ಒಳ್ಳೆಯ ವಿಷಯ. ನಿಮಗೆ ಮುಂದ್ಗಡೆ ಒಂದು ಥರ ದೊಡ್ಡ ಪಂಚೋಲ್ ಕ್ಯಾಮ್ರನ ಇರುವಂಥದ್ದು. ಇನ್ನೂ ಸಣ್ಣ ಪಂಚೋಲ್ ನೀಡ್ಬೋದಾಗಿತ್ತು. ಬೆಸಲ್ ನಿಮಗೆ ಬಾಟಮ್ ಸ್ವಲ್ಪ ಜಾಸ್ತಿ ಬೆಸಲ್ ಸಿಗ್ತದೆ. ಟಾಪ್ ಮತ್ತು ಲೆಫ್ಟು ರೈಟಲ್ಲಿ ಒಂದು ಲೆವೆಲ್ಗೆ ಕಡಿಮೆ ಇರುವಂಥದ್ದು. ಫ್ರಂಟಿನ ಒಂದು ನಾರ್ಮಲ್ ಲುಕಿಂಗ್ ಫೋನ್, ಏನು ಸ್ಪೆಷಾಲಿಟಿ ಇದೆ ಅಂತ ಅನ್ನಿಸ್ತಿಲ್ಲ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಲಿಟ್ರಲಿ ಕ್ರೇಜಿ ಪ್ರೀಮಿಯಮ್ ಲುಕ್ಕನ್ನು ನೀಡ್ತಾ ಇರುವಂಥದ್ದು. ನೋಡಿದವ್ರು ಎಲ್ಲರೂ ಕೂಡ ಇದನ್ನು ಗ್ಲಾಸ್ ಬ್ಯಾಕ್ ಅಂತ ಅನ್ಕೊಬೋದು, ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಸ್ಮಡ್ಜಸ್ ಒಂದು ತುಂಬ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಅವರೇ ಕೊಟ್ಟವ್ರೆ, ಅದನ್ನು ನೀವು ಬೇಕಾದ್ರೆ ಹಾಕೊಬೋದು. ಈ ಒಂದು ಫೋನ್ನ ಹಿಂದ್ಗಡೆ ನಿಮಗೆ ಒಂದು ರೀತಿ ಡಿಫ್ರೆಂಟ್ ಲುಕ್ ಒಂದು ರೀತಿ ನೋಡ್ಬೋದು. ಪ್ಯಾಟ್ರನ್ ರೀತಿ ಲುಕ್ ಕಾಣುತ್ತೆ. ನೋಡಿದವ್ರು ಯಾರು ಕೂಡ ಇದನ್ನು ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ನಲ್ಲ. ಸೊ ಆ ರೀತಿ ಕಾಣುತ್ತೆ. ಸೊ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಜೊತೆಗೆ USB Type-C ಡಾಟಾ ಕೇಬಲ್ಲು, 3.5 ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಡಿಸೈನ್ ಈ ಒಂದು ಪ್ರೈಸ್ ಚೆನ್ನಾಗಿದೆ. ಈ ಪ್ರೈಸಲ್ಲಿ ಯಾರು ಕೂಡ ನಿಮಗೆ ಗ್ಲಾಸ್ ಬ್ಯಾಕು ಮೆಟಾಲಿಕ್ ಫ್ರೇಮ್ ಯಾರು ನೀಡಲ್ಲ. ಲುಕ್ ವೈಸ್ ಅಂತೂ ಬೆಂಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಸಖತ್ತಾಗಿದೆ. ಬಟ್ ಸ್ಟಿಲ್ ಸ್ಕ್ರ್ಯಾಚ್ ಆಗೋ, ಸ್ಮಡ್ಜಸ್ ಆಗೋ ಸಾಧ್ಯತೆ ಇರುತ್ತೆ. ಬ್ಯಾಕ್ ಕವರ್ ಹಾಕೊಳ್ಳಿ. ಬಟ್ ಲುಕ್ ಅಂತೂ ಹೆವಿ ಅಂದರೆ ಹೆವಿ ಸಖತ್ತಾಗಿದೆ. ಅದು ಪ್ರೀಮಿಯಮ್ ಹೆವಿ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನ್ಸುತ್ತೆ ಹಿಂದ್ಗಡೆಯಿಂದ. ಸೊ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ಲುಕ್ಕು, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಸೂಪರ್ ಅಂತೀನಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಈ ಒಂದು ಡಿಸ್ಪ್ಲೇ ಮೇಲ್ಗಡೆ ಆ್ಯಕ್ಚುಲಿ ಡ್ರ್ಯಾಗನ್ ಟೇಲ್ ಗ್ಲಾಸನ್ನು ಹಾಕಿರುವಂಥದ್ದು ಆಯಿತು. ಅದು ಕೂಡ ಅಷ್ಟೇ ಸ್ಕ್ರ್ಯಾಚ್ ಆಗಲ್ಲ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಸೊ ಡಿಸ್ಪ್ಲೇ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟು ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಇವರು 90 ಹರ್ಟ್ಸನ್ನು ಕೊಟ್ಟು ಕಾಂಪನ್ಸೇಟ್ ಮಾಡೋರು. ಬಟ್ ಈ ಪ್ರೈಸ್ ಅಂದ್ರೆ ನಿಮಗೆ ಅಮೋಲೆಡ್ ಡಿಸ್ಪ್ಲೇ 120 ಹರ್ಟ್ಸು ಕೂಡ ನಿಮಗೆ 1,000 ಆ ಕಡೆ ಈ ಕಡೆ ಮಾಡಿಕೊಂಡ್ರೆ ಪ್ರೈಸನ್ನು ನಿಮಗೆ ಸಿಕ್ಬಿಡುತ್ತೆ. ಸೊ ಡಿಸ್ಪ್ಲೇ ಅಮೋಲೆಡೇ ಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅಂಥವ್ರಿಗೆಲ್ಲ ಇದು. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಬಟ್ IPS ಡಿಸ್ಪ್ಲೇನ ನೀಡಿರುವಂಥದ್ದು. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 4 GB ರ್ಯಾಮ್, 64 GB ಸ್ಟೋರೇಜ್ ಮತ್ತು ಇನ್ನೊಂದು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು. ಯಾರು ಕೂಡ 5X ಈ ಪ್ರೈಸಲ್ಲಿ ಕೊಡಲ್ಲ. ಏನಿಲ್ಲ ಅಂದರೂ ಒಂದು 20-25 ಸಾವಿರ ಬಡ್ಜೆಟಲ್ಲಿ ಈಗಂತೂ ಬರೋಕ್ಕೆ ಶುರುವಾಗವೆ. ಬಟ್ 13-14 ಸಾವಿರ ರೇಂಜಲ್ಲಿ ನಿಮಗೆ ಸಿಗೋಲ್ಲ, 4X ಸಿಗುತ್ತೆ. ಇನ್ನು ಸ್ಟೋರೇಜ್ UFS 2.2 ಸ್ಟೋರೇಜ್ ಇರುವಂಥದ್ದು ಸೂಪರ್ ವಿಷಯ. ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ಸೊ ಅದರಲ್ಲಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಹೊಸ ಪ್ರೋಸರ್ ಸ್ನ್ಯಾಪ್ಡ್ರ್ಯಾಗನ್ 680 ಪ್ರೋಸರ್ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಪ್ರೋಸರ್. ಒನ್ ಆಫ್ ದ ಫಸ್ಟ್ ಫೋನ್ ಈ ಒಂದು ಪ್ರೋಸರ್ನ ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಸೊ ಅಂಥದ್ದು ಮೆಚ್ಕೊಂಡು ನಾನು ಚೆಕ್ ಮಾಡಿದಂಗೆ ಸುಮಾರು 2,20,30,30,40,000
ರೇಂಜಲ್ಲಿ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಫೋನ್ ಇರುವಂಥದ್ದು. ಸೊ ಇದೊಂದು ರೀತಿ ಮಿಡ್ ಎಂಡ್ ಅಂತಿರೋ, ಲೋಯರ್ ಮಿಡ್ ಎಂಡ್ ಅಂತಿರೋ ನಿಮಗೆ ಬಿಟ್ಟಿದ್ದು. ಸೊ ಇದರಲ್ಲಿ ಪ್ರತಿಯೊಂದು ಗೇಮನ್ನು ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಹೆವಿ ಗೇಮನ್ನು ಹೆವಿ ಹೈ ಸೆಟ್ಟಿಂಗಲ್ಲಿ ಆಡೋದಕ್ಕೆ ಸಾಧ್ಯ ಇಲ್ಲ. ಪಬ್ಜಿಯನ್ನು ಆಡದೆ ಒಂಥರ ಹೈ ಗ್ರಾಫಿಕಲ್ಲಿ, ಹೈ ಅಂತ ಅಂದರೆ ಪಬ್ಜಿ ಲೆವೆಲ್ಗೆ ಮಿಡ್ ಅಂತಲೇ ಅನ್ಬೋದು. ಸೊ ಆ ಒಂದು ಗ್ರಾಫಿಕಲ್ ಒಂದು ಲೆವೆಲಿಗೆ ಕೆಲಸವನ್ನು ಮಧ್ಯೆ ಒಂಥರ ಆ ಒಂದು ಫೀಲ್ ಗೊತ್ತಾಗ್ಬಿಡುತ್ತೆ ನಮ್ಗೆ ಆಡಬೇಕಾದ್ರೆ. ಆ ಒಂದು ಒಂಥರ ಮೋಷನ್ ಇದರಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಸಿಗೋಲ್ಲ ನಿಮಗೆ. ಸೊ ಚೆನ್ನಾಗಿ ಕೆಲಸ ಅಂತೂ ಮಾಡುತ್ತೆ. ಪ್ರೊಸೆಸರ್ ಒಂದು ಲೆವೆಲಿಗೆ ಮಿಡ್ ಹೈ, ಒಂಥರ ಮಿಡ್ ಪ್ರೊಸೆಸರೇ. ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಈ ಪ್ರೈಸನ್ಸಿಗೆ ತಕ್ಕಂಗೆ ಪ್ರೊಸೆಸರ್ನ ಹಾಕಿರುವಂಥದ್ದು. ನಿಮಗೆ ಈ ಒಂದು ಪ್ರೈಸನ್ಸಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೂಡ ಕೆಲವೊಂದು ಫೋನ್ಗಳು ಸಿಗ್ತವೆ. ಸೊ ಅದನ್ನು ಕೂಡ ನೀವು ಬೇಕಾದ್ರೆ ಪ್ರಿಫರ್ ಮಾಡೋದು. ಬಟ್ ಇದು ಒಂದು ಮಿಡ್ ಎಂಡ್ ಪ್ರೊಸೆಸರ್ ಡೀಸೆಂಟ್ ಅಂತೀನಿ. ಡೇ ಟ್ರಾಸ್ಕ್ ಮಾಡೋದಕ್ಕೆಲ್ಲ ತೊಂದರೆ ಆಗೋಲ್ಲ. ಬಟ್ ಹೆವಿ ಜಾಸ್ತಿ ನೀವು ಗೇಮಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಪ್ರೊಸೆಸರ್ನ ಬಗ್ಗೆ. ಇನ್ನು ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ನಂಗೆ ಇಷ್ಟ ಆಯಿತು. ಬಟ್ ಲೋ ಲೈಟಲ್ಲಿ ಕೆಲವೊಂದು ಗ್ರೇನ್ಸ್ ಬರುತ್ತೆ ಅನ್ನಿಸ್ತು, ತುಂಬ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. ಆ ಫೋಟೋಸ್ ತೋರಿಸ್ತಾ ಇದ್ದೀನಿ. ಸೊ ಇಂಪ್ರೆಸಿವ್ ಅಂತ ಅನ್ನಲ್ಲ, ಬೆಲೆ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು. ಆ ಸ್ಯಾಂಪಲ್ ನೀವೇ ಜಡ್ಜ್ ಮಾಡ್ಬೋದು. ಇನ್ನೂ 2 ಸೆನ್ಸರ್ ಇರುವಂಥದ್ದು, 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸು ಮತ್ತು ಒಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಸುಮ್ಮನೆ ಕೊಡ್ತವೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಸೋನಿ IMX471 ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಡೀಸೆಂಟ್ ಅನ್ನಿಸ್ತು. ಆ ಸ್ಯಾಂಪಲ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಡೀಟೇಲ್ಸ್ ಹೊರಗಡೆ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ, ಒಳಗಡೆ ಕೂಡ ಪರವಾಗಿಲ್ಲ. ರೇರ್ಗಿಂತ ಫ್ರಂಟ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು, ಪರವಾಗಿಲ್ಲ. ಸ್ಯಾಂಪಲ್ ನೋಡಿ ಜಡ್ಜ್ ಮಾಡ್ಬೋದು. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ವಿಡಿಯೋ ಕ್ವಾಲಿಟಿ ಅಷ್ಟೇ ತೋರಿಸ್ತದೆ ಅದನ್ನು ಕೂಡ. ಕ್ಯಾಮ್ರಾ ಈ ಒಂದು ಫೋನ್ ನನಗೆ ಹೆವಿ ಇಂಪ್ರೆಸಿವ್ರು, ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ನಲ್ಲ ನಾನು. ಬೆಲೆಗೆ ತಕ್ಕಂಗೆ ಇನ್ನೂ ಇಂಪ್ರೂವ್ ಆಗ್ಬೋದಾಗಿದ್ದು, ಬೆಲೆಗೆ ತಕ್ಕಂಗೆ ಕೊಟ್ಟವ್ರು ಅಷ್ಟೇ. ನನಗೆ ಅಷ್ಟೊಂದು ಹೆವಿ ಕ್ರೇಜ್ ಇಂಪ್ರೆಸ್ ಮಾಡಲಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇರುವಂಥದ್ದು. ಸೊ ಒಂದು ಲೆವೆಲಿಗೆ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇದೆ. ರಿಯಲ್ಮಿದು ಯೂಶ್ವಲಿ ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿರುತ್ತೆ. ಸೊ ಇದು ಕೂಡ ಸಖತ್ ಫಾಸ್ಟಾಗಿದೆ, ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಈ ಒಂದು ಫೋನ್ನ ಬಾಕ್ಸ್ ಒಳಗೆ ಆಗಲೇ ಹೇಳ್ದಂಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. ಸೊ ಓಕೆ ಅಂತೀನಿ. ಮತ್ತು ಈ ಒಂದು ಫೋನಲ್ಲಿ ಡ್ಯುಯಲ್ ಸ್ಪೀಕರ್ ಕೂಡ ಇರುವಂಥದ್ದು, ಆಯಿತಾ. ಕೊನೆಗೂ ರಿಯಲ್ಮಿನವರು ಈ ಒಂದು ಪ್ರೈಸನ್ಸಿಗೆ ಸ್ಟೀರಿಯೋ ಸ್ಪೀಕರ್ನ ಕೊಟ್ಟವ್ರೆ. ಇಯರ್ ಪೀಸ್ ಇದು ಕೂಡ ಒಂದು ರೀತಿ ಸೆಕೆಂಡ್ರಿ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ, ಸೂಪರ್ ವಿಷಯ. ಸ್ಪೀಕರ್ನ ಕ್ಲಾರಿಟಿ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು, ಕ್ರೇಜಿನಲ್ಲ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ Android 11ನ ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಇದು ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ತುಂಬ ಸ್ಮೂತಾಗಿ ಕೂಡ ಇರುವಂಥದ್ದು. 90 Hz ರಿಫ್ರೆಶ್ ರೇಟ್ ಆಗಿರೋದ್ರಿಂದ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ, ಸ್ಮೂತ್ ಆಗಿದೆ. ಪ್ರೊಸೆಸರ್ ಕೂಡ ಒಂದು ಲೆವೆಲಿಗೆ ಮಿಡ್ ಎಂಡ್ ಅಲ್ವಾ. ಸೊ ಚೆನ್ನಾಗಿ ಕೆಲಸವನ್ನು ಸದ್ಯಕ್ಕಂತೂ ಮಾಡ್ತಾ ಇರುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಇರುವಂಥದ್ದು, ಬ್ಲೂಟೂತ್ 5.0 ಇದೆ ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಎಕ್ಸ್ಟ್ರಾ ನೀವು 5 GB ತನಕ ಬೇಕಾದರೆ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಕೊಬೋದು, ಸ್ಟೋರೇಜನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ತೊಗೊಂಡ್ರೆ 6 GB ವೇರಿಯಂಟ್ನ ತೊಗೊಳ್ಳಿ. ಇತ್ತೀಚೆಗೆ ನಿಮ್ಗೆ 4 GB ಕೂಡ ತುಂಬ ಕಡಿಮೆ ಅನಿಸ್ಬೋದು. ಸೊ 6 GB ಮಿನಿಮಮ್ ವೇರಿಯಂಟನ್ನು ತೊಗೊಂಬಿಡಿ. ಸೊ ಇದಿಷ್ಟು ಒಂದು ಫೋನ ಕೆಲವೊಂದು ಬೇಸಿಕ್ ಸ್ಪೆಸಿಫಿಕೇಷನ್ಗಳು. ಸೊ ನೀವಾದರೆ ಕೇಳ್ಬೋದು ಈ ಒಂದು ಫೋನೇ ಒಂದು ಪ್ರೈಸಿಂದಿಗೆ ಇನ್ ಕೇಸ್ ಒಂದು 14-15 ಸಾವಿರ ಪ್ರೈಸಿಗೆ ಲಾಂಚ್ ಆಯಿತು ಅಂತಾರೆ ಪರ್ಚೇಸ್ ಮಾಡ್ಬೋದಾ ಅಂತ. ಇದು ನಿಮ್ಮ ಪ್ರಿಫರೆನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಅವರು ಒಂದು ರೀತಿ ಮೀಡಿಯಾ ಕನ್ಸಂಪ್ಷನ್ಗೆ ಅನ್ನೋ ರೀತಿ ಮಾಡಿರುವಂಥ ಫೋನು. ದೊಡ್ಡ ಡಿಸ್ಪ್ಲೇ, ಒಂದು ಮಿಡ್ ಎಂಡ್ ಪ್ರೊಸೆಸರು, ಕ್ಯಾಮ್ರಾ ಡೀಸೆಂಟ್ ಆಗಿರುವಂಥದ್ದು. ಸೊ 90 Hz ರಿಫ್ರೆಶ್ ರೇಟ್. ಸೊ ಇದು ಹೆವಿ ಪರ್ಫಾರ್ಮೆನ್ಸಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡೋವಂಥವ್ರಿಗೆ ಅಲ್ಲ, ಹೆವಿ ಅಂದರೆ ಹೆವಿ ಅಲ್ಲ. ಸೊ ಒಂದು ಮಿಡ್ ಎಂಡ್ ಕೆಲಸವನ್ನು ಡೇ ಟು ಟಾಸ್ಕ್ ಮಾಡೋದಕ್ಕೆ ಸೊ ಆ ರೀತಿ ಯೂಸ್ ಮಾಡ್ಕೊಬೋದು. ಬಟ್ 14,000 ಯೋಚನೆ ಮಾಡಿ ನೋಡಿ. ನನಗೆ ಅನ್ನಿಸ್ದಂಗೆ ನಿಮ್ಗೆ ಈ ಪ್ರೈಸನ್ಸಿಗೆ ಇನ್ನೂ ಅಮೋಲೆಡ್ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ಗಳೇ ಸಿಗ್ತವೆ, ಇನ್ನೂ ಪವರ್ಫುಲ್ ಆಗಿರುವಂಥ ಫೋನ್ಗಳೇ ಸಿಗ್ತವೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ತೊಗೊಳ್ಳಿ. ರಿಫ್ರೆಶ್ ರೇಟ್ ಇನ್ನೂ ಜಾಸ್ತಿ ಇರುವಂಥ ಫೋನ್ಗಳೇ ಸಿಗ್ತವೆ ನಿಮಗೆ. ಈಗ ಸದ್ಯಕ್ಕಂತೂ ಏನು ಅಮೆಝಾನಲ್ಲಿ ನಿಮಗೆ ಒಳ್ಳೊಳ್ಳೆ ಆಫರೆಲ್ಲ ಸಿಗ್ತಾ ಇರುವಂಥದ್ದು, ಆಯಿತಾ. ಸೊ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ. ಸೊ ಅದರಿಂದ ಇನ್ನೂ ಕಡಿಮೆಯಾಗಿ ನಿಮ್ಗೆ ಸಿಗ್ಬಿಡುತ್ತೆ.
ಸೊ ಯೋಚನೆ ಮಾಡಿಕೊಂಡು ಸ್ಪೆಸಿಫಿಕೇಷನ್ ಯಾವುದು ಬೇಕು ನಿಮಗೆ, ನಿಮ್ಮ ಪ್ರಿಯಾರಿಟಿ ಅಂತ ಅಲ್ಲಿ ಹಿಡ್ಕೊಂಡು ತೊಗೊಳ್ಳಿ, ಸುಮ್ಮನೆ ತೊಗೊಳೋದಕ್ಕೆ ಹೋಗ್ಬೇಡಿ. ಸೊ ಇನ್ನೂ ಬೆಲೆ ಸ್ವಲ್ಪ ಕಡಿಮೆ ಆಗಿರೋ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ